ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ತಮಿಳುನಾಡಿನಲ್ಲಿ ಪೊಲೀಸರ ದೌರ್ಜನ್ಯ ಮಿತಿ ಮೀರ್ತಾ ಇದೆ. ತಮಿಳುನಾಡಿನಲ್ಲಿ ಸಿನಿಮಾ ಶೈಲಿಯಲ್ಲಿ ಪೊಲೀಸರ ದೌರ್ಜನ್ಯ ಸಾಮಾನ್ಯ ವ್ಯಕ್ತಿಗಳ ಮೇಲೆ ನಡೀತಾ ಇದೆ. ಎಲ್ಲ ಪೊಲೀಸನವರು ಒಂದೇ ಹೋದರೂ ಕೂಡ ಹೆಚ್ಚುವರಿಯಾಗಿ ನಡೀತಾ ಇದೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿ ಸಾಕಷ್ಟು ಮಾಹಿತಿಗಳನ್ನು ನಾವು ಕೇಳ್ತಾ ಬರ್ತಾ ಇದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜೈ ಭೀಮ್ ಹಾಗೂ ಇನ್ನಿತರ ಸಿನಿಮಾಗಳಲ್ಲೂ ಕೂಡ ನಾವು ಈ ತರಹದ ಒಂದು ದೌರ್ಜನ್ಯಗಳನ್ನು ನಾವು ನೋಡಿದ್ದೇವೆ. ಇದೇ ರೀತಿಯಾಗಿ ಒಂದು ಘಟನೆ ತಮಿಳುನಾಡಿನಲ್ಲಿ ನಡೆದಿದ್ದು, ಕೋವಿಡಿನ ಸಂದರ್ಭದಲ್ಲಿ 2020ರಲ್ಲಿ ನಡೆದಂತಹ ಒಂದು ಪೊಲೀಸಿನರ ದೌರ್ಜನ್ಯ. ಅದಕ್ಕೆ ಇದೇ ಮೊಟ್ಟ ಮೊದಲ ಬಾರಿಗೆ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಅಂತ ಹೇಳಿ 9 ಜನ ಪೊಲೀಸರಿಗೆ ಡೆತ್ ಸೆಂಟೆನ್ಸ್ ಅಂದರೆ ಅವರಿಗೆ ಮರಣದಂಡನೆ, ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಇದು ಬಹಳ ಪ್ರಮುಖವಾದಂತಹ ಕೇಸ್ ಆಗುತ್ತೆ. ಪೊಲೀಸಿನವರ ದೌರ್ಜನ್ಯ ಮಿತಿ ಮೀರಬಾರದು. ಅವರಿರುವುದು ನಾಗರಿಕರ ಹಕ್ಕುಗಳನ್ನು ಕಾಯ್ದುಕೊಳ್ಳಲಿಕ್ಕಾಗಿ ಇರುವಂತಹ ಒಂದು ಇಲಾಖೆಯಾಗಿದೆ. ಅದನ್ನು ಮೀರಿ ನಡೆದುಕೊಳ್ಳಬಾರದು ಅಂತ ಹೇಳಿ ಈ ಒಂದು ತೀರ್ಪು ಪ್ರಕಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಈ ತಮಿಳುನಾಡಿನ ತಂದೆ ಮಗನ ಒಂದು ಲಾಕಪ್ ಡೆತ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಇದಾಗಿದೆ. ಮದುರೈ ಸ್ಪೆಷಲ್ ಕೋರ್ಟಿನಲ್ಲಿ ಈ ಒಂದು ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ. 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಈ ಒಂದು ಘಟನೆ ನಡೆದಿದ್ದು ತೀರ್ಪನ್ನು ನೀಡಲಾಗಿದೆ. ಈ ಒಂದು ಪ್ರಕರಣದ ದಂಡಾಧಿಕಾರಿಗಳಾಗಿ ಜಿ ಮುತ್ತುಕುಮಾರ್ ಅವರು ಈ ಒಂದು ತೀರ್ಪನ್ನು ನೀಡಿದ್ದಾರೆ. 2020ರಲ್ಲಿ ತೂತುಕುಡಿ ಜಿಲ್ಲೆಯ ಸತಂಕುಲಂ ಎಂಬುವಂತಹ ಒಂದು ಠಾಣೆಯಲ್ಲಿ ಈ ಒಂದು ಘಟನೆ 2020ರಲ್ಲಿ ನಡೆದಿದೆ. ಇದು ತೀರ್ಮಾನ ಈಗ 6ನೇ ತಾರೀಕು ಏಪ್ರಿಲ್ 2026ರಲ್ಲಿ ಹೊರಬಿದ್ದಿದೆ. ಪ್ರಕರಣದ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, 2020ರಲ್ಲಿ ಕೋವಿಡ್ನ ಒಂದು ನಿಯಮಗಳನ್ನು ಉಲ್ಲಂಘಿಸಿ ಮೊಬೈಲ್ ಶಾಪಿಗೆ ಹೋಗಿ ಅಲ್ಲಿ 15 ನಿಮಿಷಗಳು 20 ನಿಮಿಷಗಳು ಹೆಚ್ಚುವರಿಯಾಗಿ ಆತ ತೆಗೆದಿದ್ದ, ನಿಯಮಗಳನ್ನು ಉಲ್ಲಂಘಿಸಿದ್ದ ಅಂತ ಹೇಳಿ ವಾಚಾಮನ ಅವರನ್ನು ಪೊಲೀಸಿನವರು ಬೈತಾರೆ. ಆಗ ತಂದೆ ಜಯರಾಜ್ ಸರಿಸುಮಾರು 58ರಿಂದ 59 ವಯಸ್ಸಿನ ಆಸುಪಾಸು ಹಾಗೂ ಮಗ ಬೆನಿಕ್ ಅಂತ ಹೇಳಿ 31ರ ವಯಸ್ಸಿನ ಆಸುಪಾಸಿನವರು ಆ ಒಂದು ಶಾಪಲ್ಲಿ ಇರ್ತಾರೆ. ತಂದೆಗೆ ಬೇಜಾರಾಗಿ ಇವರು ಮಾತನಾಡುವಂಥ ಒಂದು ಭಾಷೆಗಳು, ಪೊಲೀಸಿನವರ ಒಂದು ವೈಖರಿ, ದೌರ್ಜನ್ಯಗಳನ್ನು ನೋಡಿ ಆತನು ಕೂಡ ನಾವು ಅಂತಹ ಮಹಾಪರಾಧವನ್ನು ಏನು ಮಾಡಿದ್ದೇವೆ, ಏನೋ ಒಂದು ಬಡತನ, ಒಂದು 10-15 ನಿಮಿಷ ಜಾಸ್ತಿ ಮಾಡ್ಕೊಂಡಿದ್ದೇವೆ, ಈಗ ಕ್ಲೋಸ್ ಮಾಡಿಕೊಂಡು ಹೋಗ್ತೇವೆ ತಾವು ಹೇಳಿದ್ದೆ ಆದಲ್ಲಿ ಅಂತ ಹೇಳಿದರು ಕೂಡ ಇವರು ಬೈತಾರೆ. ಅವರು ಕೂಡ ಅದನ್ನು ಪ್ರತಿಭಟಿಸ್ತಾರೆ. ಈ ರೀತಿಯಾಗಿ ನಮ್ಮನ್ನು ಅಶ್ಲೀಲ ಅವಾಚ್ಯ ಶಬ್ದಗಳಿಂದ ಹೀಗೆ ನಿಂದಿಸಿದ್ದು ಯಾಕೆ ಅಂತ ಹೇಳಿಬಿಟ್ಟು ನಿಂದಿಸ್ತಾರೆ. ಅದೇ ರೀತಿಯಾಗಿ ವೈಖರಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಕೊಟ್ಟಾಗ ಪೊಲೀಸಿನವರ ಈಗೋಗೆ ಅಹಂಗೆ ಹರ್ಟ್ ಆಗುತ್ತೆ. ಅವರನ್ನು ನಮಗೆ ನೀವು ಇಷ್ಟು ಮಾತಾಡ್ತೀರಾ ಅಂತ ಹೇಳಿ ಅವರನ್ನು ಕರೆದುಕೊಂಡು ಹೋಗಿ ಅವರನ್ನು ವಾಚಾಮನವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಆಗ ಜನಗಳು ಕೂಡ ಅಲ್ಲಿ ಇವರು ಕರ್ಕೊಂಡು ಹೋಗೋದನ್ನು ಕೂಡ ನೋಡಿರ್ತಾರೆ. ಅವರು ಠಾಣೆಗೆ ಹೋಗ್ತಾರೆ. ಯಾಕೆ ಇವರನ್ನು ಸಣ್ಣ ವಿಚಾರಕ್ಕೆ ಕರ್ಕೊಂಡು ಹೋಗಿದ್ದೀರಾ ಅಂತ ಹೇಳಿ ಕೇಳೋಕ್ಕೆ ಹೋದರೆ ಅವ್ರನ್ನ ಠಾಣೆ ಒಳಗೂ ಕೂಡ ಬಿಡೋದಿಲ್ಲ. ಕೋವಿಡ್ ಇದೆ, ಇಲ್ಲಿ 5 ಜನಗಳ ಮೇಲ್ಪಟ್ಟು ಇಲ್ಲಿ ಯಾರು ಸೇರಬಾರ್ದು ಅಂತೇಳಿ ಅವರನ್ನು ಕೂಡ ಹೆದರಿಸಿ ಅವ್ರನ್ನ ಕಳಿಸ್ತಾರೆ. ಇನ್ನೇನೋ ಅವರನ್ನು ಕಳಿಸ್ಕೊಡ್ಬೋದು, ಒಂದು ಅರ್ಧ ಗಂಟೆ ಇರಿಸ್ಕೊಂಡು ಮಾತಾಡಿಬಿಟ್ಟು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಜನ ಹೋಗ್ತಾರೆ. ಆದರೆ ಅವರು ಕಳಿಸ್ಕೊಳ್ಳೋದಿಲ್ಲ. ಅವರಿಗೆ ಹಲ್ಲೆಯನ್ನು ಮಾಡಿ ಮ್ಯಾಜಿಸ್ಟ್ರೇಟ್ರವರ ಒಂದು ಮನೆಗೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಕೋವಿಡ್ ಆಗಿದ್ದರಿಂದ ಅವರು ಮೇಲೆ ನಿಂತು ನೋಡ್ತಾರೆ. ಅವರನ್ನು ಮತ್ತೆ ಹೆದರಿಸಿರ್ತಾರೆ.
ಪೊಲೀಸ್ನವರು ಹೀಗೆ ಹೊಡೆದ್ರು ಮಾಡಿದ್ರು ಅಂತೆಲ್ಲ ಹೇಳಿದರೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಮಾಡಿಬಿಡ್ತೇವೆ, ಹಾಗೆ ಮಾಡ್ತೇವೆ ಅಂತೇಳಿ. ಸೊ ಅವರು ಕೂಡ ದಂಡಾಧಿಕಾರಿಗಳು ಅದನ್ನು ಗಮನಿಸದೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಬಿಡ್ತಾರೆ. ಮತ್ತೆ ಅವರನ್ನು ಕರೆದುಕೊಂಡು ಬಂದು ವಾಚಾಮನ ಅವರನ್ನು ಬೈದು, ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದು ನಿಂದಿಸಿ, ಪೊಲೀಸ್ನವರು ಅಂದರೆ ಭಯ ಇಲ್ವಾ, ಇಷ್ಟ ಬಂದಂಗೆ ಮಾತಾಡ್ತೀರಾ ಅಂತ ಹೇಳಿ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ತೊಂದರೆಯನ್ನು ಮಾಡ್ತಾರೆ. ಇದೆಲ್ಲ ಮಾಡಿ ಕೊನೆಗೆ 10 ನಿಮಿಷಗಳು ರೆಸ್ಟ್ ಕೊಟ್ಟು ಬೆಳಗಾನ ಅವರನ್ನು ಹೊಡೆದಿರ್ತಾರೆ. ಆ ಒಂದು ಕಡ್ಡಿ, ರಾಡ್ಗಳು, ಬೆತ್ತ, ಕೋಲು ಇದೆಲ್ಲ ರಕ್ತದಿಂದ ಮಿಂದೋಗಿರುತ್ತೆ. ಅವರ ಕೈಯಿಂದನೇ ಅವರು ಹಾಕಿಕೊಂಡಂತಹ ಬಟ್ಟೆಗಳನ್ನು ಕೂಡ ತೆಗೆಸಿರ್ತಾರೆ. ಆ ಬಟ್ಟೆಯಿಂದನೇ ಆ ರಕ್ತಗಳನ್ನು ಹೊರಿಸುವಂತ ಅವ್ರಿಗೆ ಹೇಳಿರ್ತಾರೆ. ಈ ರೀತಿಯಾಗಿ ಕ್ರೌರ್ಯವನ್ನು ಒಂದು ಸಣ್ಣ ವಿಚಾರಕ್ಕೆ ಇವರು ಮಾಡಿರ್ತಾರೆ. ಆರಕ್ಷಕರು ನಾಗರಿಕರನ್ನು ರಕ್ಷಣೆ ಮಾಡಲಿಕ್ಕೆ ಇರುವಂಥದ್ದು ಅಹಮ್ಮಾಗಿ ತೆಗೆದುಕೊಂಡು ಒಂದು ಸಣ್ಣ ವಿಚಾರಕ್ಕೆ ಅಮಾನವೀಯತೆಯನ್ನು ಮೆರೆದು ಇಡೀ ಕುಟುಂಬಕ್ಕೆ ಆಧಾರವಾದಂತಹ ಆ ಒಂದು ಮನೆಯ ಯಜಮಾನನನ್ನು, ಮಗನನ್ನು ಅವರು ಹೊಡೆದು ಕೊನೆಗೆ ಇನ್ನೇನು ಸಾಯುವಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಹಾಕಿರ್ತಾರೆ, ಅವರು ತೀರೋಗ್ತಾರೆ. ಇದರಿಂದ ತಮಿಳುನಾಡಿನಲ್ಲಿ ಹೇಳುತ್ತೆ ಜನಗಳ ಆಕ್ರೋಶ. ಯಾಕಂದರೆ ಅವರು ಕರೆದುಕೊಂಡು ಹೋಗುವಾಗ ಅವರು ಕೊಂಡುಕೊಂಡು ಹೋಗ್ತಾ ಇರೋದನ್ನೆಲ್ಲ ಜನಗಳು ನೋಡಿರ್ತಾರೆ. ಪೊಲೀಸಿನರ ದೌರ್ಜನ್ಯವನ್ನು ಧಿಕ್ಕರಿಸಿರ್ತಾರೆ, ಮಾತಾಡಿರ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಪೊಲೀಸಿನವರ ದೌರ್ಜನ್ಯದ ವಿರೋಧ ಅಭಿಯಾನವೇ ಪ್ರಾರಂಭ ಆಗುತ್ತೆ. ಯಾಕಂದರೆ ಇದು ಒಂದು ಸಣ್ಣ ತಪ್ಪು, ಇದಕ್ಕೆ ಇಷ್ಟು ಕ್ರೌರ್ಯನ ಅಂತ ಹೇಳಿ ಜನಗಳ ಆ ಕೋಪ ನೆತ್ತಿಗೇರಿರುತ್ತೆ. ಇದನ್ನೆಲ್ಲ ಅಭಿಯಾನವನ್ನು ಗಮನಿಸಿದಂಥ ಹೈಕೋರ್ಟು ಇದನ್ನು CBIಗೆ ರೆಫರ್ ಮಾಡ್ತಾರೆ. CBIಯಲ್ಲಿ ಇದು ಏನೋ ತನಿಖೆ ಆಗಿ ಕೊನೆಗೆ ಈ ಒಂದು ಪೊಲೀಸಿನವರು ಎಣೆದಂತಹ ಒಂದು ಕತೆಗಳು ಸುಳ್ಳಾಗಿದ್ದು, ಅಂತಹ ಘೋರ ಘನತರವಾದಂತಹ ಅಪರಾಧಗಳು ಇವರು ಏನೂ ಮಾಡಿರೋದಿಲ್ಲ. ಆದರೂ ಕೂಡ ಅವರ ವಿರುದ್ಧ ಕೋವಿಡಿನ ಉಲ್ಲಂಘನೆ, ಕರ್ತವ್ಯ ಲೋಪಕ್ಕೆ ಅಡ್ಡಿ ಮತ್ತು ಪೊಲೀಸರ ಮೇಲೆ ದೌರ್ಜನ್ಯ ಈ ರೀತಿಯಾಗಿ ಆರೋಪಗಳನ್ನೆಲ್ಲವನ್ನು ಮಾಡಿ FIR ಅನ್ನು ಕೂಡ ತರಾತುರಿಯಲ್ಲಿ ಅವರು ಫೈಲ್ ಮಾಡಿರೋದೆಲ್ಲ ಕಂಡುಬರುತ್ತೆ. ಪೊಲೀಸಿನವರು ಈಗ ಅಪರಾಧಿಗಳು ಅಂತ ಹೇಳಿ 6 ವರ್ಷಗಳ ತನಿಖೆಯ ನಂತರ ಈ ಒಂದು ನ್ಯಾಯಾಲಯ ಪ್ರಕಟಣವನ್ನು ಮಾಡಿದೆ. ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಕೇಸ್ ಅಂತ ಹೇಳಿ. ಯಾಕಂದರೆ ಇಂತಹ ಒಂದು ಘಟನೆಗಳು ಮರುಕಳಿಸಬಾರದು. ಪೊಲೀಸಿನವರು ಇರುವುದು ರಕ್ಷಣೆಗಾಗಿ ಅವರದು ಜನಗಳ ಜೀವ ಮಾನ ಘನತೆಯನ್ನು ರಕ್ಷಣೆ ಮಾಡಲಿಕ್ಕಾಗಿ ಅಲ್ಲ ಎಂಬುವಂತಹ ತೀರ್ಪು ಪ್ರಕಟ ಆಗಬೇಕು. ಇದು ಮುಂದಕ್ಕೆ ಲ್ಯಾಂಡ್ ಮಾರ್ಕ್ ಆಗಬೇಕು ಎಂಬುವಂತಹ ನಿಟ್ಟಿನಲ್ಲಿ ಪೊಲೀಸರ ಮೇಲೆ, ಇಲಾಖೆಯ ಮೇಲೆ, ನ್ಯಾಯಾಲಯದ ಮೇಲೆ ಜನಸಾಮಾನ್ಯರಿಗೆ ನಂಬಿಕೆ ಬರಬೇಕು ಎಂಬುವಂತಹ ಕಾರಣಕ್ಕಾಗಿ ಇಂತಹ ಘಟನೆಗಳು ಮರುಕಳಿಸಬಾರದು. ಇದು ಪಶುಗಳಿಗಿನ್ನ ಹೀನವಾದಂತಹ ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿ ಪರಿಗಣಿಸಿ ಈ ಒಂದು ತೀರ್ಪನ್ನು ನೀಡಿದ್ದೇನೆ ಅಂತ ಹೇಳಿ, ಇದು ಠಾಣೆಯಲ್ಲಿ ನಡೆದಂತಹ ಕೊಲೆಯೇ ಎಂಬುವಂತಹ ರೀತಿಯಲ್ಲಿ ತೀರ್ಪನ್ನು ನೀಡಿದ್ದಾರೆ. ಇದರಲ್ಲಿ ಇನ್ಸ್ಪೆಕ್ಟರ್ ಆದಂತಹ ಶ್ರೀಧರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಆದಂತಹ ಬಾಲಕೃಷ್ಣನ್ ಆ್ಯಂಡ್ ರಘು ಹಾಗೂ ಗಣೇಶ್ ಮತ್ತು ಇನ್ನಿತರ ಪೊಲೀಸ್ ಕಾನ್ಸ್ಟೇಬಲ್ಸು ಸ್ಟಾಫ್ಗಳು ಕೂಡ ಇದರಲ್ಲಿದ್ದಾರೆ. 10 ಜನಗಳ ಮೇಲೆ ಆರೋಪ ಇರುತ್ತೆ. ಒಬ್ಬರು ಕೋವಿಡ್ ಸಂದರ್ಭದಲ್ಲಿ ತೀರೋಗಿರ್ತಾರೆ. ಸೊ 9 ಜನಗಳಿಗೆ ಈಗ ಗಲ್ಲು ಶಿಕ್ಷೆ, ಡೆತ್ ಪನಿಷ್ಮೆಂಟು ಆಗಿದೆ. ಸೊ ಇದು ತಮಿಳುನಾಡಿನಾದ್ಯಂತ ಅಭಿಯಾನ ಆಯಿತು. ಪೊಲೀಸಿನವರ ದೌರ್ಜನ್ಯದ ವಿರುದ್ಧ ಜನಗಳು ಹೋರಾಟವನ್ನು ಮಾಡಿದರು. ಆದ್ದರಿಂದ ಇದು ಸ್ಟ್ರಿಕ್ಟ್ ಆಯಿತು. ಕೋರ್ಟು ಕೂಡ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿತು. ಮತ್ತು ಈಗ ಈ ಒಂದು ಯಾರು ಸತ್ತರು ಅಂತಹ ಸಂತ್ರಸ್ತರ ಕುಟುಂಬಕ್ಕೆ 1,40,00,000 ರೂಪಾಯಿಗಳನ್ನು ಕೂಡ ಪರಿಹಾರ ಧನವಾಗಿ ಅಧಿಕಾರಿಗಳೇ ನೀಡಬೇಕು ಅಂತ ಹೇಳಿ ಆದೇಶವನ್ನು ಕೂಡ ಮಾಡಲಾಗಿದೆ. ನೋಡಿ, ಒಂದು ಸಣ್ಣ ವಿಚಾರ, ಒಂದು ಅಹಂಕಾರದ ಒಂದು ವಿಷಯಕ್ಕೆ ಬಂದುಬಿಟ್ರೆ, ಅಧಿಕಾರ ನೆತ್ತಿಗೇರಿದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಉದಾಹರಣೆಯಾಗಿದೆ. ಎಲ್ಲದಕ್ಕೂ ಒಂದು ಇತಿಮಿತಿ ಅನ್ನೋದು ಇರಬೇಕಾಗತ್ತೆ. ಯಾವುದೇ ಆಗಲಿ ಅದನ್ನು ಮೀರಬಾರದು. ಎಲ್ಲೆಯನ್ನು ಮೀರಿದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬೆಲೆಯನ್ನು ತೆತ್ತಬೇಕಾಗತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಉದಾಹರಣೆಯಾಗಿದೆ. ನೋಡಿ, ವಕೀಲನಾಗಿ ಕಾನೂನು ನಮಗೆ ತಿಳಿದಿದೆ. ಪೊಲೀಸಿನವರಿಗೆ
ಅರೆಸ್ಟ್ ಮಾಡುವ ಅಧಿಕಾರ ಇದೆ, ವಿಚಾರಣೆ ಮಾಡುವ ಅಧಿಕಾರ ಇದೆಯೇ ಹೊರತು ಅವರನ್ನು ದಂಡಿಸುವುದಾಗಲಿ, ಒಡೆಯುವುದಾಗಲಿ, ದೌರ್ಜನ್ಯಗಳನ್ನು ಮಾಡುವುದಾಗಲಿ ಅವರಿಗೆ ಅಧಿಕಾರ ಕೋರ್ಟು ಕೊಟ್ಟೇ ಇಲ್ಲ. ಈ ಒಂದು ವಿಚಾರವನ್ನು ಸಾರ್ವಜನಿಕರು ಅರಿತುಕೊಳ್ಳಬೇಕು. ಅವರನ್ನು ವಿಚಾರಣೆಗೆ ಒಳಪಡಿಸಬಹುದೇ ಹೊರತು ಟಾರ್ಚರ್ಗಳನ್ನು ಮಾಡುವ ಹಾಗಿಲ್ಲ. ಸಿನಿಮಾಗಳಲ್ಲಿ ನಾವು ನೋಡುವ ರೀತಿಯಲ್ಲಿ ಏರೋಪ್ಲೇನ್ಗಳನ್ನು ಎತ್ತಿಸುವ ಹಾಗೇ ಇಲ್ಲ. ಮ್ಯಾಜಿಸ್ಟ್ರೇಟ್ಗಳು, ದಂಡಾಧಿಕಾರಿಗಳು ಮೊದಲು ಕೇಳುವ ಪ್ರಶ್ನೆಯೇ ಪೊಲೀಸರು ನಿಮಗೆ ಟಾರ್ಚರ್ ಕೊಟ್ರ, ಹೊಡೆದ್ರ ಅಂತಾನೆ. ಸೊ ಅವರು ಪೊಲೀಸರ ಮೇಲೆ ಕ್ರಮವನ್ನು ಜರುಗಿಸುವಂತಹ ಅಧಿಕಾರ ಕೋರ್ಟ್ಗೆ ಇರುತ್ತೆ. ಸೊ ನೋಡಿ, ಇಲ್ಲಿ ಮ್ಯಾಜಿಸ್ಟ್ರೇಟರಾದವರು ಕೂಡ ಆ ಒಂದು ನಿಟ್ಟಿನ ಸಂದರ್ಭಗಳು, ಯಾಕಂದರೆ ಇದೆಲ್ಲ ಮೆಕ್ಯಾನಿಸಮ್ ಆಗೋಗ್ಬಿಟ್ಟಿದೆ. ರಾತ್ರಿ ಕರ್ಕೊಬರೋದು, ದಂಡಾಧಿಕಾರಿಗಳು, ಜಡ್ಜ್ಗಳು ಮನೆ ಮುಂದೆ ನಿಲ್ಲಿಸೋದು, ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಕೊಳ್ಳೋದು, ಅವರನ್ನು ಜೈಲಿಗೆ ಕಳಿಸ್ಬಿಡೋದು. ಯಾಕಂದರೆ ಬೆಳಗ್ಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿಬಿಟ್ರೆ ಲಾಯರ್ಗಳು ಬರ್ತಾರೆ, ವಕಾಲತ್ತು ಹಾಕ್ಬಿಡ್ತಾರೆ, ಇನ್ನೇನು ಬೇಲ್ಗೆ ಹಾಕ್ಕೊಂಡ್ಬಿಡ್ತಾರೆ, ಕೆಲಸ ಕೆಟ್ಟೋಗ್ಬಿಡುತ್ತಲ್ಲ. ಇವ್ರು ಅಂದ್ಕೊಂಡಿರೋದು ಆಗೋದಿಲ್ವಲ್ಲ, ಈ ರೀತಿಯಾಗಿ ಆಗೋಗ್ತಾ ಇದೆ. ಸೊ ಇಲ್ಲೂ ಕೂಡ ಮ್ಯಾಜಿಸ್ಟ್ರೇಟರು, ಪೊಲೀಸರು ಹೊಡೆದಿದ್ದಾರೆ ಅಂತ ಹೇಳಿ ಅವರ ಒಂದು ಅಷ್ಟು ಹೊಡೆತಗಳು ಬಿದ್ದಿವೆ. ಸರಿಸುಮಾರು 17 ಗಾಯಗಳು, ತುಂಬ ಸೀರಿಯಸ್ ಆದಂತಹ ಹರ್ಟ್ ಗಾಯ ಇವರ ತಂದೆ ಮೇಲೆ ಆಗಿದೆ, ಮತ್ತು ಮಗನ ಮೇಲೆ 13ಕ್ಕೂ ಹೆಚ್ಚು ಗಾಯಗಳಾಗಿದ್ದಾವೆ ಅಂತೇಳಿ FSL ರಿಪೋರ್ಟ್ ಕೂಡ ಕೊಟ್ಟಿದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಆ ಒಂದು ದಂಡಾಧಿಕಾರಿಗಳಿಗೆ ಅವರು ಹೊಡೆದಿರೋದೇ ಕಾಣಿಸೋದಿಲ್ವಾ? ಎಷ್ಟು ಮೆಕ್ಯಾನಿಸಮ್ ಆಗಿ ನಡೆದು ಬಿಟ್ಟರೆ ಹೇಗೆ? ಸೊ ಆದ್ದರಿಂದ ಇದು ಎಲ್ಲವೂ ಕೂಡ ಅಂತ್ಯ ಆಗಬೇಕು. ಇವರೆಲ್ಲರೂ ಕೂಡ ಇರುವುದು ಪ್ರಜೆಗಳು ಕೊಡುವಂಥ ಸಂಬಳವನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಹೊರತು ಪ್ರಜೆಗಳನ್ನು ಭಕ್ಷಣೆ ಮಾಡಲಿಕ್ಕಲ್ಲ. ಆದ್ದರಿಂದ ಈ ಒಂದು ಅಹಂಕಾರ ಸಲ್ಲದು. ಅಧಿಕಾರ ಇರುವುದು ಜನರ ಒಳಿತಿಗಾಗಿ, ಜನರನ್ನು ರಕ್ಷಿಸುವುದಕ್ಕಾಗಿ, ಅಮಾಯಕರ ಹಕ್ಕುಗಳನ್ನು ಕಾಪಾಡುವುದಕ್ಕಾಗಿಯೇ ಹೊರತು ಇವರ ದೌರ್ಜನ್ಯವನ್ನು ಮೆರೆಯುವುದಕ್ಕಲ್ಲ. ದೌರ್ಜನ್ಯ ಏನಾದ್ರು ಮಾಡಿದ್ದೇ ಆದಲ್ಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ, ಕಾನೂನಿಗೆ ಮಣ್ಣೆರಚುವಂತಹ ತಂತ್ರ ಆಗಲಿ, ಕೆಲಸ ಆಗಲಿ, ಇದು ತುಂಬ ಹೆಚ್ಚು ದಿನ ನಡೆಯಲಾರದು. ಇದಕ್ಕೆ ನ್ಯಾಯ ಯಾಕೆ ಸಿಕ್ಕ ಕುಟುಂಬಕ್ಕೆ ಅಂತ ಹೇಳಿದ್ರೆ, ಜನಗಳು ಒಟ್ಟಾದರು, ಸಾರ್ವಜನಿಕರು ಸೇರಿದರು, ಅವ್ರಿಗಾದಂಥ ಅನ್ಯಾಯಕ್ಕೆ ಸಿಟ್ಟನ್ನು ವ್ಯಕ್ತಪಡಿಸಿದ್ರು. ಆದ್ದರಿಂದ ಇದು ಸೀರಿಯಸ್ ಆಯಿತು, ಹೈಕೋರ್ಟ್ ಇನ್ವಾಲ್ವ್ ಆಯಿತು, CBI ಬಂತು, ತನಿಖೆಗಳಾದವು. ಇಲ್ಲ ಅಂದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದ್ದರಿಂದ ಸಾರ್ವಜನಿಕರು ಒಗ್ಗಟ್ಟಾಗಿರಬೇಕು, ಅವರ ಹಕ್ಕುಗಳನ್ನು ತಿಳಿಯಬೇಕು ಅಂತಾನೆ ಕಾನೂನಿಗೆ ಸಂಬಂಧಪಟ್ಟಂತಹ ಸರಿಸುಮಾರು 650ಕ್ಕೂ ಹೆಚ್ಚು ವಿಡಿಯೋಗಳನ್ನು ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೇನೆ. ಆ ವಿಚಾರಗಳನ್ನೆಲ್ಲ ನೋಡ್ತಾ ಹೋಗಿ ಕಾನೂನನ್ನು ತಿಳಿದುಕೊಂಡ್ರೆ ನಿಮ್ಮ ಹಕ್ಕುಗಳು ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ನೀವು ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ತಿಳಿತಾ ಹೋಗುತ್ತೆ. ನೋಡಿ, ಈ ಒಂದು ಸೀರಿಯಸ್ನೆಸ್ ಎಷ್ಟು ಮಟ್ಟಿಗಿತ್ತು, ಜನಗಳ ಅಭಿಯಾನ ಆಗಿದ್ದರಿಂದ ಅವರಿಗೆ 6 ವರ್ಷಗಳ ತನಕ ಬೇಲ್ ಕೂಡ ಗ್ರ್ಯಾಂಟ್ ಆಗಲಿಲ್ಲ, ಬೇಲ್ ಕೂಡ ಕೊಡಲಿಲ್ಲ ಕೋರ್ಟ್ ಅವರಿಗೆ. ಯಾಕಂದರೆ ಇದರ ಒಂದು ಸೀರಿಯಸ್ನೆಸ್ ಗೊತ್ತಾಯಿತು ಕೋರ್ಟ್ಗೆ, ಜನಗಳ ಆಕ್ರೋಶ ಏನು ಅಂತ ಗೊತ್ತಾಯಿತು. ತನ್ನ ಅಂಗಡಿಯನ್ನು ಒಂದು 15 ನಿಮಿಷ ಓಪನ್ ಮಾಡಿದ್ದಕ್ಕೆ ಇಂಥ ಘೋರ ಶಿಕ್ಷೆನ? ಇದು ಪೈಶಾಚಿಕ ಕೃತ್ಯವಲ್ಲದೆ ಮತ್ತಿನ್ನೇನು, ಇದು ಕೊಲೆಯಲ್ಲದೆ ಮತ್ತೇನು ಅಂತ ಹೇಳಿ ರೇರೆಸ್ಟ್ ಆಫ್ ದ ರೇರೆಸ್ಟ್ ಅಂತ ಹೇಳಿ ಈ ಒಂದು ಕೇಸಿಗೆ ಈ ಒಂದು ಶಿಕ್ಷೆಯನ್ನು ಪ್ರಕಟಪಡಿಸಿದ್ದಾರೆ. ಇದರಿಂದ ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಸಾರ್ವಜನಿಕರು ಪೊಲೀಸರಿಗೆ ಹೊಡೆಯುವ ಹಕ್ಕಿಲ್ಲ, ಹಿಂಸಿಸುವ ಹಕ್ಕಿಲ್ಲ, ಕೇವಲ ವಿಚಾರಣೆ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸುವ ಹಕ್ಕು ಅವರಿಗೆ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಹಾಗೂ ಪೊಲೀಸಿನವರು ಅಧಿಕಾರ ದುರುಪಯೋಗವನ್ನು ಮಾಡ್ಕೋಬಾರ್ದು ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕು. ಬಿತ್ತಿದ ಆತನು ಫಲವ ಕೊಯ್ವನು, ಬೀಜ ವೃಕ್ಷಕ್ಕೆ ಕಾರಣ ಅಂದಾಗೆ ಏನು ಬೀಜ ಬಿತ್ತುತ್ತಾರೋ ಆ ಫಲ ಅವರಿಗೆ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.